ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ದಾರೆ. ಹಾಗಾದ್ರೆ ಈ ಸುದ್ದಿ ನಿಮಗಾಗಿ. ಹೌದು ಸ್ನೇಹಿತರೆ, ನೀವು ಅಥವಾ ನಿಮ್ಮ ಮನೆಯಲ್ಲಿರುವ ಹಿರಿಯರು ITR ಸಲ್ಲಿಸುವ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಈ ಮಾಹಿತಿ ನಿಮಗಾಗಿಯೇ. ಹಿರಿಯ ನಾಗರಿಕರಿಗೆ ಆದಾಯ ತೆರಿಗೆ ಇಲಾಖೆ ನೀಡಿರುವ ಆನ್ಲೈನ್ ಸೌಲಭ್ಯ ಹಾಗೂ ಬಾಂಪರ್ ವಿನಾಯಿತಿಗಳೇನು ಅಂತ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನ್ ದಿನಾಲು ತಪ್ಪದೆ ನೋಡಿ ಸ್ನೇಹಿತರೆ. ಇನ್ನು ವಯಸ್ಸಾದ ಮೇಲೆ ಆಫೀಸ್ ಬ್ಯಾಂಕ್ ಅಂತ ಅಲಿಯುವುದು ತುಂಬಾ ಕಷ್ಟ. ಹೌದು ಸ್ನೇಹಿತರೆ, ಇದನ್ನ ಅರಿತಿರುವ ಆದಾಯ ತೆರಿಗೆ ಇಲಾಖೆ ಹಿರಿಯ ನಾಗರಿಕರಿಗೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವುದನ್ನ ಈಗ ಇನ್ನಷ್ಟು ಸುಲಭಗೊಳಿಸಲಾಗಿದೆ ಸ್ನೇಹಿತರೆ. ಮತ್ತು 60 ವರ್ಷ ಮೇಲ್ಪಟ್ಟವರಿಗೆ ತೆರಿಗೆ ಕಟ್ಟುವಾಗ ಮತ್ತು ರಿಟರ್ನ್ ಫೈಲ್ ಮಾಡುವಾಗ ಆನ್ಲೈನ್ ಮೂಲಕ ಹಲವು ವಿಶೇಷ ಸೌಲಭ್ಯಗಳು ಹಾಗೂ ವಿನಾಯಿತಿಗಳನ್ನ ನೀಡಲಾಗುತ್ತಿದೆ ಸ್ನೇಹಿತರೆ. ಆದಾಯ ತೆರಿಗೆ ಇಲಾಖೆಯ ನಿಯಮದ ಪ್ರಕಾರ 60 ವರ್ಷದಿಂದ 80 ವರ್ಷದೊಳಗಿನವರನ್ನ ಹಿರಿಯ ನಾಗರಿಕ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಮತ್ತು ಅವರಿಗೆ ವಾರ್ಷಿಕ 3 ಲಕ್ಷ ರೂಪಾಯಿಗಳವರೆಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಹಾಗೆ ಅದೇ ರೀತಿ 80 ವರ್ಷ ಮೇಲ್ಪಟ್ಟವರನ್ನ ಸೂಪರ್ ಸೀನಿಯರ್ಸ್ ಮತ್ತು ಸಿಟಿಜನ್ಸ್ ಎಂದು ಪರಿಗಣಿಸಲಾಗಿದ್ದು ಅವರಿಗೆ ಬರೋಬ್ಬರಿ 5 ಲಕ್ಷ ರೂಪಾಯಿಗಳವರೆಗೆ ತೆರಿಗೆ ವಿನಾಯಿತಿ ಸಿಗುತ್ತದೆ ಸ್ನೇಹಿತರೆ. ಹೀಗಾಗಿ ತೆರಿಗೆ ರಿಟರ್ನ್ ಸಲ್ಲಿಸುವಾಗ ಸರಿಯಾದ ಫಾರ್ಮ್ ಆಯ್ಕೆ ಮಾಡುವುದು ಬಹು ಮುಖ್ಯವಾಗಿದೆ ಸ್ನೇಹಿತರೆ. ನಿಮ್ಮ ಹುಟ್ಟು ಆದಾಯ 50 ಲಕ್ಷಕ್ಕಿಂತ ಕಡಿಮೆ ಇದ್ದು ಕೇವಲ ಪಿಂಚಣಿ ಬಡ್ಡಿ ಅಥವಾ ಒಂದು ಮನೆಯಿಂದ ಬಾಡಿಗೆ ಬರುತ್ತಿದ್ದರೆ ITR 1 ಬಳಸಬಹುದು. ಒಂದು ವೇಳೆ ಸೇರುಪೇಟೆ, ಮ್ಯೂಚುವಲ್ ಸೌಂಡ್ ಅಥವಾ ಒಂದಕ್ಕಿಂತ ಹೆಚ್ಚು ಮನೆಗಳಿಂದ ಬಾಡಿಗೆ ಆದಾಯವಿದ್ದರೆ ITR 2 ಫೈಲ್ ಮಾಡಬೇಕಾಗುತ್ತದೆ. ಮತ್ತು ವಯಸ್ಸಾಗಿದ್ದರೂ ಕೂಡ ಕೆಲವರು ಡಾಕ್ಟರ್, ವಕೀಲರಂತಹ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಅಂತಹ ವೃತ್ತಿಪರರು ITR 3 ಬಳಸಬೇಕಾಗುತ್ತದೆ. ಇನ್ನು ಸಣ್ಣ ಪುಟ್ಟ ವ್ಯಾಪಾರ ಮತ್ತು ಮಾಡುವವರು ಅಂತಹ ಸ್ವಂತ ವೃತ್ತಿಪರರಾಗಿದ್ದರೆ ITR 4 ಫಾರ್ಮ್ ಸೂಕ್ತಗೊಳಿಸಲಾಗುತ್ತದೆ ಸ್ನೇಹಿತರೆ. ರಿಟರ್ನ್ ಸಲ್ಲಿಸುವ ಮುನ್ನ ಬಾಕಿ ಇರುವ ತೆರಿಗೆಯನ್ನು ಕಡ್ಡಾಯವಾಗಿ ಪಾವತಿಸಬೇಕಾಗುತ್ತದೆ, ಇಲ್ಲವಾದರೆ ದಂಡ ಬೀಳಬಹುದು ಸ್ನೇಹಿತರೆ. ಇದಕ್ಕಾಗಿ ಹಿರಿಯ ನಾಗರಿಕರು ತೆರಿಗೆ ಕಟ್ಟುವಾಗ ಕ್ಯೂನಲ್ಲಿ ನಿಲ್ಲುವ ಅಗತ್ಯವಿಲ್ಲ ಸ್ನೇಹಿತರೆ. ಆದಾಯ ತೆರಿಗೆ ಇಲಾಖೆಯ ಈ ಫೈಲಿಂಗ್ ಮೂಲಕ ಮನೆಯಿಂದಲೇ ಪಾವತಿಸಬಹುದು ಸ್ನೇಹಿತರೆ. ಮತ್ತು ವೆಬ್ಸೈಟ್ ಲಾಗಿನ್ ಆಗಿ ಇನ್ ಫೈಲ್ ಆಯ್ಕೆಗೆ ಹೋಗಿ ಈ ಫೈಲ್ ತೆರಿಗೆ ಎಂಬುದನ್ನು ಕ್ಲಿಕ್ ಮಾಡಬೇಕಾಗುತ್ತದೆ. ನಂತರ ಹೊಸ ಪಾವತಿ ಆಯ್ಕೆ ಮಾಡಿ ಮೌಲ್ಯಮಾಪನ ವರ್ಷವನ್ನ ಸೆಲೆಕ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ಈ ಮೇಲಿನ ವಿನಾಯಿತಿಗಳ ತೆರಿಗೆ ಹಿರಿಯ ನಾಗರಿಕರಿಗೆ ಆರೋಗ್ಯ ವಿಮೆ ಪ್ರೀಮಿಯಂ ಮೇಲೆ ಸೆಕ್ಷನ್ 80D ಅಡಿಯಲ್ಲಿ 50,000 ರೂಪಾಯಿಯವರೆಗೆ ತೆರಿಗೆ ಲಾಭ ಸಿಗುತ್ತದೆ ಸ್ನೇಹಿತರೆ. ಹಾಗೆ ಬ್ಯಾಂಕ್ ಠೇವಣಿಗಳ ಬಡ್ಡಿ ನೀವು ಸೆಕ್ಷನ್ 80DB ಅಡಿಯಲ್ಲಿ 50,000ವರೆಗೆ ವಿನಾಯಿತಿ ಪಡೆಯಬಹುದು ಸ್ನೇಹಿತರೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ITR ಸಲ್ಲಿಸಿದರೆ ನಿಮ್ಮ ಹಣ ಸಾಕಷ್ಟು ಉಳಿತಾಯವಾಗುವ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ.